ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪಿರಿಯಾಪಟ್ಟಣ ರಾಜ್ಯದ 28 ಜಿಲ್ಲೆಗಳಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ಸಕ್ರಿಯವಾಗಿದೆ ಎಂದು ರಾಜ್ಯ ಸಂಚಾಲಕರು ಡಾಕ್ಟರ್ ಬಿಎನ್ ವೆಂಕಟೇಶ್ ಹೇಳಿದರು. ಪಟ್ಟಣದ ಕಚೇರಿಯಲ್ಲಿ ಮಂಡ್ಯ, ಹಾಸನ, ಮೈಸೂರು, ಮಡಿಕೇರಿ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪ್ರಮಾಣ ಪತ್ರವನ್ನ ವಿತರಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ನಾವೆಲ್ಲ ಇಂದು ಸೇರಿ ಕುಳಿತು ಮಾತನಾಡುತ್ತಿದ್ದೇವೆ. ಸಂವಿಧಾನ ಇಲ್ಲದಿದ್ದರೆ ನಮ್ಮ ದೇಶ ಏನಾಗುತ್ತಿತ್ತು ಎಂದು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂತಹ ಪುಣ್ಯಾತ್ಮನ ಮೊಮ್ಮಕ್ಕಳಿಗಾಗಿ ನಾವೆಲ್ಲ ಹುಟ್ಟಿರುವುದು ಪುಣ್ಯವೇ. ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದಾಗ ಹಲವು ಮಂದಿ ಅದನ್ನ ವಿರೋಧಿಸಿದ್ದರು. ಆದರೆ ಇಂದಿನ ಆಧುನಿಕ ಯುಗದಲ್ಲಿಯೂ ಸಂವಿಧಾನವು ಪ್ರಸ್ತುತವಾಗಿರುವುದು ಹಾಗೂ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವುದು ಅಂಬೇಡ್ಕರ್ ಅವರ ಬುದ್ಧಿ ಎಷ್ಟಿತ್ತು ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗುಣಗಳನ್ನ ನಾವು ಅಳವಡಿಸಬೇಕು. ನಮ್ಮ ಜನರಿಗೆ ಏನೇ ಕಷ್ಟವಿದ್ದರೂ ಅವರಿಗೆ ಸಹಾಯ ಮಾಡೋಣ. ಏನೇ ಸಮಸ್ಯೆ ಬಂದರೂ ಒಟ್ಟಾಗಿ ನಿಂತು ಬಗೆಹರಿಸೋಣ. ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿಲ್ಲಿಸಲು ಅವಕಾಶ ನೀಡದೇ ಇರುವುದನ್ನ ಖಂಡಿಸುತ್ತೇವೆ ಹಾಗೂ ಆ ಹೋರಾಟಕ್ಕೆ ನಾವು ಇಳಿಯಬೇಕಾಗುತ್ತದೆ. ದೇಶಕ್ಕೆ ಸಂವಿಧಾನವನ್ನ ಕೊಟ್ಟ ವ್ಯಕ್ತಿಯನ್ನ ನೀವು ಹಾಗೂ ಅವರ ಜನರನ್ನ ದ್ವೇಷಿಸುವುದನ್ನ ಬಿಡಿ. ಈ ಆಧುನಿಕ ಯುಗದಲ್ಲಿಯೂ ಇಂತಹ ಘಟನೆಗಳು ಮರುಕಳಿಸುತ್ತವೆ ಎಂದರೆ ನಮ್ಮ ಮನುಷ್ಯರ ಸಂಸ್ಕೃತಿ ಎತ್ತ ಸಾಗಿದೆ ಎಂದು ನಾವು ಯೋಚಿಸಬೇಕಾಗಿದೆ. ಈ ದಿನ 4 ಜಿಲ್ಲೆಗಳ ಪದಾಧಿಕಾರಿಗಳ ನೇಮಕ ಸಂಬಂಧ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ನೀಡಿರುವ ಜವಾಬ್ದಾರಿಯನ್ನ ಅರಿತು ಎಲ್ಲರೂ ಸಂಘಟಿತರಾಗಿ ಮುಂದೆ ಸಾಗೋಣ. ದಲಿತರನ್ನ ತುಳಿಯುವುದನ್ನ ಬಿಡಬೇಕು. ಒಬ್ಬನ ತುಳಿದು ನಾನು ಬದುಕುತ್ತೇನೆ ಎಂಬುದು ಸಾಧ್ಯವಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿರುವುದನ್ನು, ತೇರನ್ನು ಮುಂದೆ ಎಳೆಯುವುದಾದರೆ ನನ್ನ ಜನಾಂಗ ಎಳೆಯಲಿ, ಆದರೆ ಹಿಂದಿ ಮಾತ್ರ ಎಳೆಯಬೇಡಿ ಎಂದು ಹೇಳಿದ್ದಾರೆ. ನಿಮ್ಮ ಕೈಗೆ ನಾನು ರಾಜಕೀಯವೆಂಬ ಕೀಲಿಯನ್ನ ನೀಡುತ್ತಿದ್ದೇನೆ, ಅದನ್ನು ಉಪಯೋಗಿಸಿಕೊಂಡು ಸಮಾಜದಲ್ಲಿ ಮುಂದೆ ಬನ್ನಿ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಸಂಜೀವ್ ಕಾಂಬ್ಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಪುಟ್ಟರಾಜು ರಾಜ್ಯ ಸಂಘಟನಾ ಸಂಚಾಲಕರು, ರಾಜ್ಯ ಸಮಿತಿ ಸದಸ್ಯರಾದ ಸನ್ನಿಗೌಡ, ಎಸ್ಆರ್ ವೆಂಕಟೇಶ್, ಹಾಸನ ಜಿಲ್ಲಾ ಉಸ್ತುವಾರಿ ಚೇತನ್ ಗೌಡ, ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕ ಗಿರಿಜಮ್ಮ, ಬೆಂಗಳೂರು ಗ್ರಾಮಾಂತರ ತಾಲೂಕು ಸಂಚಾಲಕರಾದ ಶ್ರೀನಿವಾಸ್, ಹಾಸನ ಸಂಚಾಲಕರಾದ ಕುಮಾರ್, ಕೊಡಗು ಜಿಲ್ಲಾ ಸಂಚಾಲಕರಾದ ಮಹೇಶ್, ಮೈಸೂರು ಜಿಲ್ಲೆ, ಕೊಡಗು ಜಿಲ್ಲೆ ಮಹಿಳಾ ಉಸ್ತುವಾರಿ ಲತಾ, ಮುಖಂಡರಾದ ಮಂಜುನಾಥ್, ಮಹೇಶ್, ರವಿ, ರಿಜಿಗೌಡ, ಕುಮಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರಿಂದ ಬಂದು ಅಲ್ಲೇ ಉಳ್ಕೊಂಡು 12 ಎಕರೆ ಜಮೀನು ಬಡವರಿಗೆ ನಾವು ಬಿಡಿಸ್ಕೊಟ್ಟಿದ್ರಿ. ಅಂದರೆ 2010ರಲ್ಲಿ ಅಂತ ನಮಗೆ ಜ್ಞಾಪಕ ಇದೆ. 10ರಲ್ಲಿ ಬಂದು ಇದು ಮಾಡಿದ್ರು. ಅದು ಎಲೆಕ್ಷನ್ ಆದಮೇಲೆ ಈ ಭಾಗದಲ್ಲಿ ಕೊಡಗು, ಮೈಸೂರಲ್ಲಿ ಜಾಸ್ತಿ ನಾವು ಓಡಾಡ್ಕೊಂಡಿದ್ದರು. ಯಾಕಂದರೆ ಇವತ್ತು ಇಡೀ ರಾಜ್ಯ ನಮ್ಮ ಭೀಮಾ ಮಾರ್ಗ ಚಳವಳಿಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಯಾಕಂದರೆ ನಮ್ಮ ಸಂಜೀವ್ ಕಾಂಬ್ಳೆ ಅವ್ರು ಹೇಳ್ದಂಗೆ ಸುಮ್ಮನೆ ಪೋಸ್ಟ್ ಹಾಕೊಂಡು ಮನೆಯಲ್ಲಿರೋ ಅಂಥ ಸಂಘಟನೆ ಎಲ್ಲ ಇದೆ. ಯಾಕಂದ್ರೆ ನಾವು ಪ್ರತಿಯೊಬ್ಬರನ್ನೂ ಮಾತಾಡಿಸ್ತಾ ಇರ್ತೀವಿ. ಯಾಕಂದರೆ ನಮ್ಮ ಭೀಮಾ ಮಾರ್ಗ ಕುಟುಂಬ ಅಂತ ನಾವು ಯಾಕೆ ತಿಳ್ಕೊಂಡಿದ್ದೀರಿ ಅಂದರೆ, ಇವತ್ತೆಲ್ಲ ಕುಂತಿರೋರು ನನ್ನ ಅಕ್ಕ ತಂಗಿಯವರು, ಅಣ್ಣ ತಮ್ಮನವರು, ನಮ್ಮ ತಂದೆ ಸ್ಥಾನದಲ್ಲಿದ್ದೀರಿ. ನಾವು ಯಾವತ್ತೂ ಗೌರವದಿಂದ ನಡೆಯೋದಲ್ಲ. ನಾವು ಬಾಬಾ ಸಾಹೇಬ್ರ ಋಣದಲ್ಲಿ ಬದುಕ್ತಾ ಇದ್ದೀವಿ ನಾವೆಲ್ಲನೂ. ಯಾಕಂದ್ರೆ ಬಾಬಾ ಸಾಹೇಬ್ರು ಇಲ್ಲಾಂದರೆ ನಾವು ಯಾರು ಈ ಮಟ್ಟಕ್ಕೆ ಬಂದು ಐಬಿಗಳಲ್ಲಿ ಕುತ್ಕೊಂಡು ಒಂದು ಊರೊಳಗಡೆ ಒಂದು ಸಭೆ ಮಾಡೋಕ್ಕೆ ನಮಗೆ ಆ ಹಕ್ಕು ಸಿಗ್ತಾ ಇರಲ್ಲ. ಯಾಕಂದರೆ ಬಾಬಾ ಸಾಹೇಬರಿಂದ ಸುಮಾರು ಹಕ್ಕುಗಳು ನಮ್ಗೆ ಸಿಕ್ಕಿದೆ. ಅದರಿಂದ ಇವತ್ತೇನು ನಾವು ಇವತ್ತು ಎಲ್ಲ ಲೀಡರ್ಗಳು ಸೇರಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಗೆ ಇಲ್ಲಿ ಜಿಲ್ಲಾ ಲೀಡರ್ಗಳು ಏನು ಇವತ್ತು ಜಿಲ್ಲಾ ಲೀಡರ್ಗಳಾಗಿದ್ದರೆ ನಮ್ಮ ಚೇತನ್ ಗೌಡರು ಆಗಿ 6 ತಿಂಗಳಾಗಿದೆ ನನಗೆ ತಿಳಿದು ಮಾತ್ರ. ಯಾಕಂದರೆ ಸಭೆಗಳು ಒಂದು ಪೋಸ್ಟ್ ಹಾಕೊಂಡ್ಮೇಲೆ ಇವತ್ತು ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು ಬರ್ತಾ ಇದೆ. ಆ 8 ತಾಲೂಕು ಸಭೆಗಳು ಇವತ್ತು ಮುರಿದೋಗಿರ್ಬೇಕಾಗಿತ್ತು. ತಾಲೂಕು ಲೀಡರ್ಗಳು, ಹೋಬಳಿ ಲೀಡರ್ಗಳು, ಈ ಥರ ಒಂದೊಂದು ತಾಲೂಕಲ್ಲಿ 25 ಕಾರ್ಯಕ್ರಮಗಳು ಮಾಡಿದ್ದೀರಿ. ಮಕ್ಕಳಿಗೆ ಬುಕ್ಸ್ಗಳು ಕೊಡೋದಾಗಲಿ, ಆಮೇಲೆ ಕೆಲವು ಹೆಣ್ಣು ಮಕ್ಕಳಿಗೆ ಡೆಲಿವರಿ ಆದರೆ ಅವ್ರಿಗೆ ನಮ್ಮ ಸಂಘಟನೆಯಿಂದ 3,000 ರೂಪಾಯಿ ಕೊಡೋದನ್ನು ಮಾಡೋದು ಬಂದಿದ್ದೀರಿ. ಹೆಚ್ಚು ಕಡಿಮೆ ಒಂದು 600 ಜನ ಗಂಟ ಕೊಟ್ಟಿದ್ದೀವಿ ನಾವು. ಆಮೇಲೆ ಯಾರನ್ನ ನಮ್ಮ ಚಳುವಳಿಯಲ್ಲಿ ನಂಬರ್ಶಿಪ್ ತೀರೋದ್ರೆ 3,000 ರೂಪಾಯಿ
ಕೊಟ್ಕೊಂಬಂದಿದ್ದೀರಿ. ಇದೆಲ್ಲ ಮಾಡ್ಕೊಂಬಂದು ಸುಮಾರು ಒಂದು 20-25 ಸಾವಿರ ಬುಕ್ಸ್ಗಳು ಬಡ ಮಕ್ಕಳಿಗೆ ಬ್ಯಾಗು ಬುಕ್ಸ್ ಎಲ್ಲ ಕೊಟ್ಟಿದ್ದೀರಿ. ಇದೇ ಬೆಂಗಳೂರಲ್ಲಿ 2 ತಿಂಗಳಿಂದ ಒಂದು ಕಾರ್ಯಕ್ರಮ ಮಾಡಿದಾಗ ಜೈಭೀಮ್ ನಗರದಲ್ಲಿ ಕಂಚಿ ವಿಗ್ರಹ ಕೊಡಿಸಿದ್ರಿ. ಅವತ್ತು ಹೆಚ್ಚು ಕಡಿಮೆ ಒಂದು 800 ಮಾಡಿದ್ದೀರಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಸೀರೆಗಳು, ಬಡ ಮಕ್ಕಳಿಗೆ ಈ ಥರ ಎಲ್ಲ ನಾವು ಚಳುವಳಿಗಳಿಂದ ಮಾಡ್ತಾ ಇದ್ರಿ. ಇದು ಉದ್ದೇಶ ಏನಂದ್ರೆ ನಾವು ಚಳುವಳಿನ ಬೆಳೆಸಬೇಕು, ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು. ನಮ್ಮ ಹಳ್ಳಿಗಳಲ್ಲಿ ನಾವು ಐಬಿಗಳಲ್ಲಿ ಕುಂತ್ಕೊಂಡು ಮೀಟಿಂಗ್ ಮಾಡೋದು ದಯವಿಟ್ಟು ಬಿಟ್ಬಿಡ್ರಿ. ಹಳ್ಳಿ ಕಡೆ ಮೀಟಿಂಗ್ ಮಾಡೋಣ. ಒಂದು ಹಳ್ಳಿಯಲ್ಲಿ ಸೇರಿ ಸಭೆ, ಆ ಹಳ್ಳಿಯಲ್ಲಿ ಸೇರಿ ಆ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬಗಳ ಮನೆಗಳು ನೋಡ್ದಂಗೆ ಆಗುತ್ತೆ. ನಾವು ಯಾರು ಬಡವರು ಇರ್ತಾರೋ ಆ ಮಕ್ಕಳಿಗೆ ಬುಕ್ಸ್ ಆಗಲಿ, ಒಂದು ಬ್ಯಾಗ್ ಆಗಲಿ ನಮ್ಮ ಚಳುವಳಿಯಿಂದ ಕೊಡೋ ಕೆಲಸಗಳು ಲೀಡರ್ಗಳಾದವ್ರು ಮಾಡಬೇಕು. ಯಾಕಂದ್ರೆ ತುಂಬಾ ಬಡವರು ನಮಗೆ ಇವಾಗ ಇಂಗ್ಲಿಷ್ ಮೀಡಿಯಮು ಇನ್ನೊಂದು ಮೀಡಿಯಮ್ ಓದ್ತಾರಲ್ಲ ಅವ್ರಿಗೆ ಬೇಡ. ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವು ಮಕ್ಕಳು ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಮನೇಲಿ ಇನ್ನೊಂದು ಮಗು ಇರ್ತದೆ ನೋಡ್ಕೊಳಕ್ಕೋಸ್ಕರ ಮಕ್ಕಳನ್ನ ಸ್ಕೂಲ್ ಬಿಟ್ಬಿಟ್ಟು ಮನೇಲಿ ನೋಡ್ಗ ಅಂತ ಹೇಳ್ಬಿಡ್ತಾರೆ. ಅಂತ ಮಕ್ಕಳನ್ನ ನಾವು ಓದಿಸೋ ಕೆಲಸಗಳನ್ನ ನಾವು ಮಾಡಬೇಕು. ನಮ್ಮ ಚಳವಳಿಯಿಂದ ಇವತ್ತೇನು ಲೀಡರ್ಗಳಾಗಿದ್ರೆ ಎಲ್ಲರೂ ಅದ್ರ ದಾರಿಯಲ್ಲಿ ಹೋಗ್ರಿ. ಯಾಕಂದ್ರೆ ಬಾಬಾ ಸಾಹೇಬರು ರಥನ ಆಗಷ್ಟು ಹೇಳ್ಕೊಂಡು ಹೋಗ್ರಿ, ನಿಮ್ ಕೈಗೆ ಆಗಿಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡ್ರಿ ಅಂತ ಹೇಳೋದು. ಮಾರಾಟ ಕೆಲಸ ಮಾಡೋದು ಬೇಡ ನಾವು. ಯಾಕಂದ್ರೆ ಬಾಬಾ ಸಾಹೇಬರು ಎಷ್ಟು ನಮಗೆ ಹೋರಾಟಗಳು ಮಾಡಿ ನಮ್ಮನ್ನ ಎಷ್ಟು ಒಳ್ಳೆ ಅನುಕೂಲಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಸುಮಾರು ಹೆಣ್ಣು ಮಕ್ಕಳಿಗಾಗಿರ್ಬೋದು, ಎಲ್ಲ ಮೀಸಲಾತಿ, ಓಟು ಹಕ್ಕುಗಳಾಗಿರ್ಬೋದು, ಓಟ್ ಹಕ್ಕೇ ಇರಲಿಲ್ಲ ಅಂತದ್ದು ಸುಮಾರು ಇದು ಕೊಟ್ಟಿದ್ದಾರೆ. ಅದರಿಂದ ನಾವು ಬಾಬಾ ಸಾಹೇಬ್ರು ನಾವು ನಾವು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ. ನಮ್ಗೆ ದೇವರು ಅವರೇ, ಭಗವಾನ್ ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ರೆ ನಮ್ಗೆ ದೇವರು. ಯಾಕಂದ್ರೆ ನಮ್ಮ ಮನೆಗಳಿಗೆಲ್ಲ ಅವೇ ಫೋಟೋಗಳು ಇಟ್ಕೊಂಡು ನಾವು ಪೂಜೆ ಮಾಡ್ತಿರೋದು. ಆ ದಾರಿಯಲ್ಲಿ ಬಂದಂಥವ್ರು ನಾವು ಹೆಚ್ಚು ಕಡಿಮೆ 98ರಿಂದನೂ ಚಳುವಳಿಗಳ ಮುಖಾಂತರ ಬಂದು ನಾವು ಮಾಡ್ಕೊಂಡು ಬಂದಿದ್ದೀರಿ. ಈ ಭೀಮ ಮಾರ್ಗದಿಂದ ನಾವು ಹೆಚ್ಚು ಕಡಿಮೆ ಒಂದು ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.